ಕೃತ್ಯದ ಬಳಿಕ ಈತ ಬೆಂಗಳೂರಿನಲ್ಲೇ ಇದ್ದ ಅನ್ನೋದನ್ನ ಇದು ತೋರಿಸುತ್ತೆ. ಅಂದ್ರೆ ಆತ ಬಹಳ ಕಡೆ ಹೋಗಿದ್ದ ಅನ್ನುವಂಥದ್ದೇನು ಇವರು ಉಲ್ಲೇಖ ಮಾಡಿದ್ದಾರೆ. ಆತ ಅಲ್ಲಿ ಇಲ್ಲಿ ಅಂತ ಹೋಗಿರ್ಲಿಲ್ಲ, ಆತ ಬೆಂಗಳೂರಿನಲ್ಲೇ ಇದ್ದ. ಆದ್ರೆ ಆತನ ಸ್ಟೇಟ್ಮೆಂಟ್ ಪಡೆಯೋದು ಇವರು ತಡ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿರೂಪಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆ ಅಂತ ಕಾಣಿಸುತ್ತೆ. 20ನೇ ತಾರೀಕು 6ನೇ ತಿಂಗಳು, ಹಾಗೆ 21ನೇ ತಾರೀಕು 6ನೇ ತಿಂಗಳು ಪುನೀತ್ ಅನ್ನೋ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ದಾಖಲಾಗಿದೆ. ಕೃತ್ಯದ ಬಳಿಕ ಈತ ಬೆಂಗಳೂರಿನಲ್ಲೇ ಇದ್ದ ಅನ್ನೋದನ್ನ ತೋರಿಸುತ್ತೀನಿ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ನಾನು ಪ್ರೂವ್ ಮಾಡ್ತೀನಿ ಆತ ಬೆಂಗಳೂರಿನಲ್ಲೇ ಇದ್ದ ಅನ್ನುವಂಥದ್ದನ್ನ. ಬಟ್ ಪೊಲೀಸರು ಏನ್ ಹೇಳ್ತಾ ಇದ್ದಾರೆ, ಯಾಕೆ ನಾವು ತಡವಾಗಿ ತಗೊಂಡ್ವಿ ಅಂದ್ರೆ 8ನೇ ತಾರೀಕಾದಂತ ಮರ್ಡರ್ನ ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆನ 20ನೇ ತಾರೀಕು ನಾವು ಯಾಕೆ ಪಡ್ಕೊಂಡ್ವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಆತ ಗೋವಾಗೆ ಹೋಗಿದ್ದ, ಮಲೆಮಹದೇಶ್ವರ ಹೋಗಿದ್ದ, ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಅಂತ ಹೆದರಿ ಬೇರೆ ಬೇರೆ ಕಡೆ ಟ್ರಿಪ್ ಮಾಡಿಯಾನೆ. ಆತನನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಸ್ಟೇಟ್ಮೆಂಟ್ ತಗೊಳ್ಳೋದು ಲೇಟ್ ಆಯ್ತು ಅಂತ ಪೊಲೀಸರು ಹೇಳಿದ್ದಾರೆ. ಬಟ್ ಸಿ ವಿ ನಾಗೇಶ್ ಏನ್ ಹೇಳ್ತಾ ಇದ್ದಾರೆ, ಆತ ಬೆಂಗಳೂರಿನಲ್ಲೇ ಇದ್ದ ಅನ್ನೋದನ್ನ ನಾನು ತೋರಿಸುತ್ತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೆ ಏನ್ ಹೇಳ್ತಾ ಇದ್ದಾರೆ, 12 ದಿನಗಳ ಬಳಿಕ ಈತನ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. 9ನೇ ತಾರೀಕಿನಂದೇ ಈತನ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇತ್ತು. ಆದ್ರೂ 12 ದಿನಗಳ ಬಳಿಕ ಆತನ ಸ್ಟೇಟ್ಮೆಂಟ್ ಅನ್ನ ಇವರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ, ಅಷ್ಟು ತಡ ಯಾಕಾಯ್ತು, ವಿಳಂಬ ಯಾಕಾಯ್ತು, ಅದ್ರ ಬಗ್ಗೆ ಪೊಲೀಸರು ಸರಿಯಾಗಿ ವಿವರಣೆಯನ್ನ ಕೊಡಬೇಕಾಗುತ್ತೆ ಅನ್ನುವಂತಾನೆ ಹೇಳ್ತಾ ಇದ್ದಾರೆ. ಸಿ ವಿ ನಾಗೇಶ್ ಅವರು ಮೊನ್ನೆನೂ ಕೂಡ ವಾದ ಮಾಡಿದಂತ ಸಂದರ್ಭದಲ್ಲಿ ಏನು ಉಲ್ಲೇಖ ಮಾಡಿದ್ರು ಅಂತ ಅಂದ್ರೆ, ಯಾಕೆ ತಡ ಆಯ್ತು ಅಂತ ಅಂದ್ರೆ ಇವ್ರಿಗೆ ಬೇಕಾದಂತ ರೀತಿಯಾಗಿ ಸಾಕ್ಷಿ ಹೇಳಿಕೆಯನ್ನ ಪಡೆದುಕೊಳ್ಳೋಕೆ ಇವ್ರು ತಡ ಮಾಡಿದಾರಷ್ಟೇ ಅನ್ನುವಂಥದ್ದನ್ನ ಹೇಳಿದ್ರು. ಈಗಲೂ ಕೂಡ ಅದೇ ಅರ್ಥದಲ್ಲಿ ಇವ್ರು ಹೇಳ್ತಾ ಇದ್ದಾರೆ, ಸಮರ್ಥ ವಿವರಣೆಯನ್ನ ಪೊಲೀಸರು ಕೊಡಬೇಕಾಗುತ್ತೆ. 12 ದಿನಗಳ ಬಳಿಕ ಆತನ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿದೆ. 9ನೇ ತಾರೀಕಿನಂದೇ ಈತನ ಬಗ್ಗೆ, ಅಂದ್ರೆ 8ನೇ ತಾರೀಕು ಮರ್ಡರ್ ಆಗುತ್ತೆ, 9ನೇ ತಾರೀಕಿನ ಟೈಮಲ್ಲೇ ಪೊಲೀಸರಿಗೆ ಈತನ ಬಗ್ಗೆ ಮಾಹಿತಿ ಇತ್ತು. ಆದ್ರೆ ಬೇಕು ಅಂತ ಪೊಲೀಸರು ತಡ ಮಾಡಿದ್ದಾರೆ. ವಿಳಂಬಕ್ಕೆ ಸಮರ್ಥ ವಿವರಣೆಯನ್ನ ಪೊಲೀಸರು ನೀಡಬೇಕಾಗುತ್ತೆ ಅಂತ ಸಿ ವಿ ನಾಗೇಶ್ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದುವರೆದ ಭಾಗವಾಗಿ ರಿಮಾಂಡ್ ಅರ್ಜಿಯ ವಿಚಾರವಾಗಿನೂ ಕೂಡ ಪ್ರಸ್ತಾಪ ಮಾಡ್ತಾರೆ. ಅದನ್ನು ಕೂಡ ರಿಮಾಂಡ್ ಅರ್ಜಿ ಅಂತ ಅಂದ್ರೆ ದರ್ಶನ್ ಅವರ ಏನು ಅವಾಗ ಅವ್ರ ಪೊಲೀಸ್ ಕಸ್ಟಡಿಯಲ್ಲಿ ಏನಿದ್ರು ಆ ಪೊಲೀಸ್ ಕಸ್ಟಡಿಯನ್ನ ವಿಸ್ತರಿಸುವಂತ ನಿಟ್ಟಿನಲ್ಲಿ ಆಗಾಗ ವಕೀಲರು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸ್ತಾ ಇರ್ತಿದ್ರಲ್ಲ, ಆ ರಿಮಾಂಡ್ ಅರ್ಜಿಯನ್ನು ಕೂಡ ಈಗ ಉಲ್ಲೇಖ ಮಾಡ್ತಾರೆ. ಅದನ್ನ ಅಗೈನ್ ಅದು ಮೊದಲ ಬಾರಿಯ ಜಾಮೀನಿನ ವಿಚಾರದ ಸಂದರ್ಭದಲ್ಲೂ ಕೂಡ ಉಲ್ಲೇಖ ಆಗಿತ್ತು. ಈಗಲೂ ಬಹುಶಃ ಆ ವಿಚಾರವನ್ನ ಉಲ್ಲೇಖ ಮಾಡೋರಿದ್ದಾರೆ. ಏನ್ ಹೇಳ್ತಾರೆ ಅದನ್ನ ನೋಡೋದಾದ್ರೆ,